ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾವು ಈಸಿಯಾಗಿ ದುಪ್ಪಟ್ಟವನ್ನು ಯಾವ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇನ್ನು ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ನಾವು ಈ ರೀತಿ ವೇಲನ್ನು ಯೂಸ್ ಮಾಡ್ತಾ ಇರ್ತೀವಿ. ಹೆಂಗಂದರೆ ಹಂಗೆ ಆಗಿಬಿಟ್ಟು ಹೆಂಗಂದರೆ ಹಂಗೆ ಫೋಲ್ಡ್ ಮಾಡಿಬಿಟ್ಟು ಇಡ್ತಾ ಇರ್ತೀವಿ. ಆ ರೀತಿ ಮಾಡೋದ್ರಿಂದ ನಮಗೆ ಸ್ಪೇಸ್ ಜಾಸ್ತಿ ಬೇಕು ಅನಿಸುತ್ತೆ. ಮತ್ತು ಅರ್ಧ ಸ್ಪೇಸ್ ಎಲ್ಲ ವೇಲ್ಗೆ ಕಬೋರ್ಡಲ್ಲಿ ಸಾಕಾಗುತ್ತೆ. ಆ ರೀತಿ ಆಗದಿರ ನಾವು ಸಿಂಪಲ್ಲಾಗಿ ಈ ರೀತಿ ನಾವು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿಕೊಂಡ್ರೆ ನಾವು ಎಷ್ಟು ವೇಲಾದರೂ ನಾವು ಅದರಲ್ಲಿ ಇಟ್ಕೋಬೋದು. ಮತ್ತು ನಮಗೆ ಸ್ಪೇಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ನೀವು ಅಲ್ಲೇ ಮಾತ್ರನೇ ಅಲ್ಲ, ಮತ್ತು ನೀವು ಎಲ್ಲಾದರೂ ಹೋದಾಗ ಬ್ಯಾಗಲ್ಲಿ ಕೂಡ ನಾವು ಈಸಿಯಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಸ್ಪೇಸ್ ಅನ್ನೋದು ಮಿಕ್ಕುತ್ತೆ. ನಾವು ಇನ್ನೂ ಜಾಸ್ತಿ ಬಟ್ಟೆಯನ್ನು ಹಾಕ್ಕೋಬೋದು. ನಾನು ಈ ರೀತಿ ಯಾವ ರೀತಿ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನೋ ನೋಡಿ, ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗೇ ಇರುತ್ತೆ ಮತ್ತು ವೇಲ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ. ನಾನು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಲ್ಲ, ಸೇಮ್ ಇದೇ ರೀತಿ ನೀವು ಕ್ಲೀನಾಗೆ ಫೋಲ್ಡ್ ಮಾಡಿ. ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಕೆಳಗಡೆಯಿಂದ ಈ ರೀತಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಮತ್ತು ಈ ರೀತಿ ಫುಲ್ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ಆ ಕೊನೆಯನ್ನು ಈ ರೀತಿ ಹಿಂದೆಗೆ ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಸಿಂಪಲ್. ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಸ್ಪೇಸ್ ಕೂಡ ತುಂಬ ಜಾಸ್ತಿ ಸಿಗುತ್ತೆ. ನಾನು ಇನ್ನೂ ಒಂದು ಕೂಡ ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಫಸ್ಟು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಡ್ಬಿಡಬೇಕು. ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಂಡ ನಂತರ ನಾವು ಹಿಂದೆಗೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿ ಹಿಂದೆಗೆ ನಾವು ಫೋಲ್ಡ್ ಮಾಡಬೇಕು. ಈ ರೀತಿ ರಿವರ್ಸಲ್ಲಿ, ಮುಂದೆ ಅಲ್ಲ, ಈ ರೀತಿ ರಿವರ್ಸಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಇದೆಯಲ್ಲ, ಸೈಡಲ್ಲಿ ಇರೋವಂಥದ್ದು ಸ್ವಲ್ಪ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆ ಸೈಡ್ ಈ ಸೈಡ್ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ, ಈ ಲಾಸ್ಟಿಂದ ಫಸ್ಟಿಗೆ ಈ ರೀತಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಬರಬೇಕು. ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಂಡ ನಂತರ ಹಿಂದೆ ತಿರುಗಿಸ್ಬಿಟ್ಟು, ಹಿಂದೆ ಸ್ವಲ್ಪ ನಾವು ಹಿಂದೆಗೆ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡಿಕೊಂಡ್ರೆ ನಮಗೂ ಎಷ್ಟು ವೇಲ್ಸ್ ಆದರೂ ಆಗಿರ್ಬೋದು, ಕ್ಲೀನಾಗೆ ನಮಗೆ ಫೋಲ್ಡಿಂಗ್ ಆಗುತ್ತೆ. ನಾವು ಎಷ್ಟು ವೇಲ್ಸ್ ಆದರೂ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೋಬೋದು. ಈ ರೀತಿ ಇಟ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಈ ರೀತಿ ನಾನು ಎಲ್ಲ ವೇಲ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಕ್ಲೀನಾಗೆ ಈ ರೀತಿ ಒಂದು ಬಾಕ್ಸಲ್ಲಿ ಈ ರೀತಿ ಆರ್ಗನೈಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದು 10 ವೇಲ್ಸನ್ನು ನಾನು ಈ ರೀತಿ ಈ ಬಾಕ್ಸಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು. ಇನ್ನೂ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ವೇಲ್ಸ್ ಹಾಕ್ಕೋಬೋದು. ನಾನಿಲ್ಲೊಂದು 6 ವೇಲನ್ನು ಈ ರೀತಿ ಫೋಲ್ಡ್ ಮಾಡಿ ತೋರಿಸಿದ್ದೀನಿ. ನಾವು ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಈಸಿಯಾಗೆ ತಗೋಬೋದು ಮತ್ತು ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.